ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಅಗ್ನಿಶಾಮಕ ಠಾಣೆಗೆ ಇನ್ನೂ ಉದ್ಘಾಟನೆ ಭಾಗ್ಯ ದೊರೆತಿಲ್ಲ. ಸಿಬ್ಬಂದಿಗಳ ನೇಮಕ ಸೇರಿದಂತೆ ಮೂಲ ಸೌಕರ್ಯ ಕಲ್ಪಿಸುವಲ್ಲಿ ವಿಳಂಬವಾಗುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ದಾಂಡೇಲಿ ತಾಲೂಕಿನ ಅಂಬೇವಾಡಿಯ ಕೈಗಾರಿಕೆ ಪ್ರದೇಶದ ಹತ್ತಿರದ ಹೊರವಲಯದಲ್ಲಿ ಸುಮಾರು 3 ಕೋಟಿ ವೆಚ್ಚದಲ್ಲಿ ಅಗ್ನಿಶಾಮಕ ಠಾಣೆಯ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಫೆಬ್ರವರಿ 1, 2025ರಲ್ಲಿ ನಡೆದಿತ್ತು. ಅತ್ಯಾಕರ್ಷಕ ಮತ್ತು ಸುಸಜ್ಜಿತ ಕಟ್ಟಡ ಕಾಮಗಾರಿ ಈಗ ಪೂರ್ಣಗೊಂಡು ಉದ್ಘಾಟನೆಗಾಗಿ ಕಾಯುವಂತಾಗಿದೆ. ತಾಲೂಕಿನ ಅಗ್ನಿ ಅವಘಡ ಸಂಭವಿಸಿದರೆ ಹಳಿಯಾಳ ಹಾಗೂ ಜೊಯ್ಡಾ ತಾಲೂಕಿನ ಅಗ್ನಿಶಾಮಕ ದಳದ ವಾಹನ ಸಿಬ್ಬಂದಿ ಬರಬೇಕು. ಅಷ್ಟರೊಳಗೆ ಬೆಂಕಿ ಅವಘಡ ಕೈಮೀರಿ ಹೋಗಿರುತ್ತಿತ್ತು. ನಗರದ ಜೀವನಾಡಿಯಾದ ಕಾಗದ ಕಾರ್ಖಾನೆಯ ಅಗ್ನಿಶಾಮಕ ವಾಹನಗಳು ನಗರಕ್ಕೆ ಆಪತ್ಬಾಂಧವವಾಗಿ ಕೆಲಸ ಮಾಡುತ್ತಿದೆ. ಕಾಗದ ಕಾರ್ಖಾನೆಯ ಅಗ್ನಿಶಾಮಕ ವಾಹನವಿಲ್ಲದೆ ಇದ್ದರೆ ನಗರದಲ್ಲಿ ಅಗ್ನಿ ಅವಘಡ ಸಂಭವಿಸಿದಾಗ ಸುಟ್ಟು ಕರಕಲಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹೀಗಾಗಿ ಅಗ್ನಿಶಾಮಕ ಠಾಣೆ ಪಟ್ಟಣದಲ್ಲಿ ಆರಂಭವಾಗಬೇಕು ಎಂಬ ಕೂಗು ತಾಲೂಕಿನಲ್ಲಿ ಬಲವಾಗಿ ಕೇಳಿ ಬಂದಿತ್ತು. 2024-25ನೇ ಸಾಲಿನಲ್ಲಿ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಅಗ್ನಿಶಾಮಕ ಠಾಣೆ ಕಟ್ಟಡ ನಿರ್ಮಾಣಕ್ಕೆ ಫೆಬ್ರವರಿ 2025ರಲ್ಲಿ ಭೂಮಿ ಪೂಜೆ ನೆರವೇರಿಸಿದರು. ಕೇವಲ 11 ತಿಂಗಳಲ್ಲಿ ಕಟ್ಟಡ ಕಾಮಗಾರಿಯ ಪೂರ್ಣಗೊಂಡಿದೆ. ಆದರೆ ಇನ್ನು ಕಟ್ಟಡದ ಉದ್ಘಾಟನೆಯಾಗದೆ ಸಾರ್ವಜನಿಕರಿಗೆ ಸೇವೆ ದೊರೆಯದಂತಾಗಿದೆ. ಇನ್ನು ನಗರದ ಸುತ್ತಮುತ್ತಲೂ ಅರಣ್ಯ ಪ್ರದೇಶದಿಂದ ಕೂಡಿದ್ದು, ಬೇಸಿಗೆ ಕಾಲದಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಒಣಗಿದ ಎಲೆಗಳು ಮತ್ತು ಹುಲ್ಲು ಹೆಚ್ಚಾಗಿರುವುದರಿಂದ ಹೆಚ್ಚು ಬೇಗ ಬೆಂಕಿ ಹರಡುವ ಸಾಧ್ಯತೆ ಇದೆ. ಎಸೆದ ಸಿಗರೇಟು ತುಂಡುಗಳು, ಅರಣ್ಯದಲ್ಲಿ ಹಚ್ಚುವ ಬೆಂಕಿ, ಬೇಟೆ ಅಥವಾ ಕೃಷಿ ಉದ್ದೇಶಕ್ಕಾಗಿ ಹಚ್ಚುವ ಬೆಂಕಿ ಇವುಗಳೇ ಅರಣ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸುವ ಅವಘಡಗಳು ಸಂಭವಿಸಿದರೆ ಅನಾನುಕೂಲವಾಗುವ ನಿಟ್ಟಿನಲ್ಲಿ ಈ ಕಚೇರಿಯು ಆದಷ್ಟು ಬೇಗ ಉದ್ಘಾಟನೆಯಾಗಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇನ್ನು ಒಂದು ಅಗ್ನಿಶಾಮಕ ಠಾಣೆಗೆ ಕನಿಷ್ಠ 12 ಫ್ಲೈಯರ್ ಮ್ಯಾನ್, ಫೈರ್ ಸ್ಟೇಷನ್ ಆಪರೇಟರ್ ಸೇರಿದಂತೆ 25ಕ್ಕೂ ಹೆಚ್ಚು ಸಿಬ್ಬಂದಿಗಳ ಅವಶ್ಯಕತೆ ಇರುತ್ತದೆ. ಆದರೆ ದಾಂಡೇಲಿಯ ಠಾಣೆಗಾಗಿ ಇದುವರೆಗೂ ಈ ಸಿಬ್ಬಂದಿಗಳ ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲ. ಜೊತೆಗೆ ಅಗ್ನಿಶಾಮಕ ಠಾಣೆಯಲ್ಲಿ ಇರಲೇಬೇಕಾದ ಬೆಂಕಿ ನಂದಿಸುವ ವಾಹನವೂ ಕೂಡ ಮಂಜೂರಾಗಿ ಬಂದಿಲ್ಲ. ಮುಖ್ಯವಾಗಿ ಠಾಣೆಗೆ ಸಂಪರ್ಕಿಸುವ ರಸ್ತೆಯೊಂದು ಆಗಬೇಕಿದ್ದು, ನೀರು ಹಾಗೂ ಬೆಳಕಿನ ವ್ಯವಸ್ಥೆಯೂ ಆಗಿಲ್ಲ. ಆದ ಕಾರಣ ಇನ್ನೂ ಉದ್ಘಾಟನೆಯಾಗಿಲ್ಲವೆಂಬ ಮಾತುಗಳು ಕೇಳಿ ಬಂದಿವೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಿಥುನ್ ನಾಯಕ್ ಅವರು, ತಾಲೂಕಿನಲ್ಲಿ ಹೊಲ, ಬಣವೆ ಹಾಗೂ ಮನೆ ಸೇರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಹಾಗೂ ಪರಿಸರ ವಿಕೋಪದಿಂದ ಉಂಟಾಗುವ ಅಗ್ನಿ ಅವಘಡಗಳನ್ನು ತಡೆಯಲು ಅಗ್ನಿಶಾಮಕ ದಳದಿಂದ ಮಾತ್ರ ಸಾಧ್ಯ. ಪಟ್ಟಣದಲ್ಲಿ ಕಳೆದ ತಿಂಗಳಲ್ಲಿ ಶ್ರೇಯಸ್ ಪೇಪರ್ ಮಿಲ್ನ ಆವರಣದಲ್ಲಿ ಅಗ್ನಿ ಅವಘಡ ಸಂಭವಿಸಿವೆ. ಹೀಗಾಗಿ ಅಗ್ನಿಶಾಮಕ ಠಾಣೆಯನ್ನು ಶೀಘ್ರ ಲೋಕಾರ್ಪಣೆ ಮಾಡಬೇಕೆಂದು ಒತ್ತಾಯಿಸಿದರು. ಇನ್ನು ಈ ಬಗ್ಗೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಅನಿಲ್ ಕುಮಾರ್ ಅವರು ಕೇಳಿದಾಗ, ಶೀಘ್ರದಲ್ಲೇ ಅಗ್ನಿಶಾಮಕ ಠಾಣೆಗೆ ಸಿಬ್ಬಂದಿಗಳ ನೇಮಕವಾಗಲಿದೆ, ಮೂಲಸೌಕರ್ಯ ಒದಗಿಸುವ ಕೆಲಸವಾಗಲಿದೆ, ಅತಿ ಶೀಘ್ರವಾಗಿ ಅಗ್ನಿಶಾಮಕ ಠಾಣೆಯನ್ನು ಲೋಕಾರ್ಪಣೆಗೊಳಿಸುತ್ತದೆ ಎಂದು ತಿಳಿಸಿದರು. ಕೆನರಾ ಪ್ಲಸ್ಗಾಗಿ ಅಕ್ಷಯ್ ಗಿರಿ ಗೋಸ್ವಾಮಿ, ದಾಂಡೇಲಿ.